ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ವಿಡಿಯೋದ ಕಂಟಿನ್ಯೂ ಪಾರ್ಟ್ ವಿಡಿಯೋ ಇದಾಗಿರುತ್ತೆ. ಅವ್ವ ಊರಿಗೆ ಬಂದಂಥ ದಿನದ ಲಾಗು ಇದು. ಹೇಳ್ರಿದೆ ವಿಡಿಯೋದಲ್ಲ ಆಲ್ರೆಡಿ ಅವ್ವ ಇಲ್ಲ, ನಾವು ಬಂದಾಗ ಎಲ್ಲೋ ಹೋಗಿದ್ರು ಅಂತ. ಅವ್ರು ಹೋಗಿದ್ರಲ್ಲ, ಸರಿ ಅಡುಗೆ ಎಲ್ಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲೋಗಿದ್ರು ಏನು ಎತ್ತ ಅನ್ನೋದು ಹೋಯ್ತಾ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾವು ನೆನ್ನೆನೇ ಬರಬೇಕಿತ್ತು ಆ್ಯಕ್ಚುಲಿ, ಆದರೆ ಬರೋಕ್ಕಾಗಲಿಲ್ಲ. ಅದರಿಂದ ನಾವು ಬರ್ತೀವಿ ಅಂದ್ಬಿಟ್ಟು ನೆನ್ನೆನೇ ಚಿಕನ್ನು ಫಿಶ್ಶು ಎಲ್ಲ ತಂದಿಟ್ಟಿದ್ರು. ನಾವು ಬರೋಕ್ಕಾಗಲಿಲ್ಲ, ಅದನ್ನು ಫ್ರೀಝರಲ್ಲಿ ಇಡಿ ಅಂತ ಹೇಳಿದೆ ನಾನೇ. ಯಾಕೆಂದರೆ ಅವರು ನಾವು ಬರಲಿಲ್ಲ ಅಂದ್ಬಿಟ್ಟು ಅವರು ಏನು ಮಾಡಲಿಲ್ಲ, ಮಾಡ್ಕೊಳ್ಳಿ ಅಂತ ಹೇಳಿದೆ, ಆದರೂ ಏನು ಮಾಡಿರಲಿಲ್ಲ. ಫ್ರೀಝರಲ್ಲಿ ಇಟ್ಟಿದ್ರಲ್ಲ, ಅದು ಐಸ್ ಆಗಿಬಿಟ್ಟಿತ್ತು. ಅದರಿಂದ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ, ಸ್ವಲ್ಪ ಅದು ಐಸೆಲ್ಲ ಮೆಲ್ಟ್ ಆಗಲಿ ಅನ್ನೋಕ್ಕೋಸ್ಕರ. ಇವತ್ತು ಬಂದು ಅಡುಗೆಗೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ, ಫಿಶ್ ಕಬಾಬ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅವ್ವ ಬಂದು ನಮ್ಮ ಚಿಕ್ಕಮ್ಮ ಊರಿಗೆ ಹೋಗಿದ್ದಾರೆ. ಏಕೆಂದರೆ ನಮ್ಮ ಚಿಕ್ಕಮ್ಮ ಮಗಳಿಗೆ ಡೆಲಿವರಿ ಆಗಿದೆ. ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಡೆಲಿವರಿ ಆಗಿತ್ತು, ಹೋಗಿದ್ದೆ ನೋಡೋಕ್ಕೆ ಅಂದ್ಬಿಟ್ಟು. ಬಿಗ್ ರೂಟಕ್ಕೆ ಹೋಗಿದ್ನಲ್ಲ, ಆವಾಗ ಬಿಗ್ ರೂಟ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ನೋಡಿಕೊಂಡು ಬಂದಿದ್ದೆ. ಅವರಿವತ್ತು ಊರಿಗೆ ಬೆಂಗಳೂರಲ್ಲಿ ಡೆಲಿವರಿ ಆಗಿದ್ದು ಊರಿಗೆ ಬರ್ತಾಯಿದ್ರಲ್ಲ, ಅದರಿಂದ ನಮ್ಮ ಚಿಕ್ಕಮ್ಮ ಡೆಲಿವರಿಗೆ ಅಂದ್ಬಿಟ್ಟು ಅವ್ರ ಮಗಳು ಡೆಲಿವರಿಗೆ ಅಂತ ಬೆಂಗಳೂರಿಗೆ ಹೋಗಿದ್ರಲ್ಲ, ಆಮೇಲೆ 3-4 ದಿವಸ ಆಗಿತ್ತು ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂದ್ಬಿಟ್ಟು ಹೋಗಿದ್ರು. ಅದಕ್ಕೋಸ್ಕರ ಇನ್ನೇನು ಚಿಕನೆಲ್ಲ ಇತ್ತಲ್ಲ ಮಾಡು ಅಂತ ಹೇಳಿದ್ರು, ಫೋನ್ ಮಾಡಿ ಇದ್ದೆ ನಾನು, ಯಾವಾಗ ಬರ್ತೀಯ ಅಂತ. ನಾನು ಸಾಯಂಕಾಲ ಆಗುತ್ತೆ ಅಷ್ಟರಲ್ಲಿ ಎಲ್ಲ ಮಾಡು, ಅವರು ಎಲ್ಲ ಬರ್ತಾರೆ ಊಟಕ್ಕೆ ಅಂತ ಹೇಳಿದರು. ಆದ್ದರಿಂದ ನಾನಿವತ್ತು ಬಂದು ಒಂದು 10 ಜನ, 10-15 ಜನದ ಒಳಗಡೆ ಅಂತ ಅಂದ್ಕೊತೀನಿ, ಅಷ್ಟು ಜನಕ್ಕೆ ಆಗೋವಷ್ಟು ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ, ಫಿಶ್ ಕಬಾಬ್ ಮಾಡ್ತಾಯಿದ್ದೀನಿ. ಬನ್ನಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನೋಡಿದ್ರಿ ಅಲ್ವಾ, ಆಯಿಲ್ ಹಾಕ್ಕೊಂಡು ಹೊತ್ತಿಗೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಆದಮೇಲೆ ಅದಕ್ಕೆ ಚಿಕನ್ ಕೂಡ ಹಾಕಿ ಅದು ಸ್ವಲ್ಪ ನೀರು ಬಿಡೋವರೆಗೂ ಫ್ರೈ ಮಾಡಿ, ಆಮೇಲೆ ರುಬ್ಬಿಟ್ಕೊಂಡಂತಹ ಮಸಾಲೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆ ಬಂದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಪುದೀನ, ಚಕ್ಕೆ ಲವಂಗ ಹಾಕಿ ಹಸಿರು ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದು ಮಸಾಲೆ ಎಲ್ಲ ಚೆನ್ನಾಗಿ ಆಯಿಲ್ ಬಿಡೋವರೆಗೂ ಫ್ರೈ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಆಯಿಲ್ ಬಿಟ್ಟಿದೆ. ಈ ಕಡೆ ಬಂದು ಅಕ್ಕಿ ಕೂಡ ತೊಳೆದಿಟ್ಕೊಂಡಿದ್ದೀನಿ. ನಾನಿವತ್ತು ಡಿಪ್ಪೋ ಅಕ್ಕಿ ಹಾಕಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ಇಲ್ಲಿ ಸಣ್ಣ ಅಕ್ಕಿ ಎಲ್ಲ ಯೂಸ್ ಮಾಡೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಡಿಪ್ಪೋ ಅಕ್ಕಿ ಹಾಕಿಯೇ ನಾನಿವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ, ಒಂದು 10-15 ಜನಕ್ಕೆ ಆಗೋವಷ್ಟು. ಇವಾಗ ಅಕ್ಕಿ ಎಲ್ಲ ಹಾಕ್ಕೊಂಡು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸಿಂಪಲ್ಲಾಗಿ ಏನು ಹೆವಿ ಮಸಾಲ ಅಂತ ಏನೂ ಆಗ್ತಾಯಿಲ್ಲ, ಯಾಕೆಂದರೆ ನಾನು ಚಿಕನ್ ಗ್ರೇವಿ ಕೂಡ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಮಸಾಲ ಹಾಕಿ ಬಿರಿಯಾನಿ ಮಾಡಿ ಅದ್ರ ಜೊತೆ ಚಿಕನ್ ಗ್ರೇವಿ ಕೂಡ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಅಕ್ಕಿ ಎಲ್ಲ ಹಾಕ್ಕೊಂಡು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಸೈಡಲ್ಲಿ ಬಿಸಿನೀರು ಕೂಡ ಕಾಯಿಸಿ ಇಟ್ಕೊಂಡಿದ್ದೆ. ನಾನು ಎಲ್ಲ ವಿಡಿಯೋದಲ್ಲೂ ನಾನು ಅಡುಗೆ ಮಾಡೋ ಅಂಥ ವಿಡಿಯೋದಲ್ಲಿ ಎಲ್ಲರೂ ಕೂಡ ಹೇಳಿದ್ದೀನಿ, ನಾನು ಸೈಡಲ್ಲಿ ಬಿಸಿನೀರು ಇಟ್ಕೊಂಡಿರ್ತೀನಿ ಅಡುಗೆಗೆ ಯಾವಾಗಲೂ ಅಂತ. ಏಕೆಂದರೆ ಬೇಗ ಆಗುತ್ತೆ, ಮತ್ತೆ ತಣ್ಣೀರು ಹಾಕಿ ಅದು ಮತ್ತೆ ಕುದಿ ಬರೋವರೆಗೂ ಎಷ್ಟೊಂದು ಟೈಮ್ ಹಿಡಿಯುತ್ತೆ. ಈ ಥರ ಸೈಡಲ್ಲಿ ಬಿಸಿನೀರು ಕಾಯಿಸಿ ಇಟ್ಕೊಂಡ್ರೆ ಬೇಗ ಕೂಡ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಅಕ್ಕಿ ಮಸಾಲೆ ಎಲ್ಲ. ಇವಾಗ ನಾನು ಎಷ್ಟು ಬೇಕೋ ಅಷ್ಟು ನೀರು ಕೂಡ ಹಾಕೋತಾ ಇದ್ದೀನಿ. ಇವಾಗ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ ಆಲ್ರೆಡಿ. ನೀರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಚಿಕನ್ ಏನು ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ, ನಾನು ಅದಕ್ಕೆ ತಕ್ಕನಾಗೆ ನೀರು ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ, ಲಾಸ್ಟಿಗೆಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಚೆನ್ನಾಗಿ ಮುಚ್ಚಿ ಬೇಯಿಸ್ಕೊತೀನಿ. ಇಲ್ಲಿ ಸೈಡಿಗೆ ಬಂದು ನಾನಿಲ್ಲಿ ಆಲ್ರೆಡಿ ಚಿಕನ್ ಗ್ರೇವಿಗೂ ಕೂಡ ಚಿಕನ್ ಎಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಆವಾಗಲೇ ಹಾಕ್ಕೊಂಡೆ ಸೈಡಲ್ಲಿ ಬಿರಿಯಾನಿ ಮಾಡ್ತಾ ಇದನ್ನು ನೋಡ್ತಾ ಇರ್ಬೋದು. ಇವಾಗ ರುಬ್ಕೊಂಡಂಥ ಮಸಾಲ ಕೂಡ ಹಾಕ್ಕೋತಾ ಇದ್ದೀನಿ. ಮಾಮೂಲಿ ಅದಕ್ಕೂ ಪುದೀನ, ಚಕ್ಕೆ ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಚಿಕನ್ ಗ್ರೇವಿಗೆ. ನೋಡಿ, ಆಲ್ಮೋಸ್ಟು ಒಂದು ಅರ್ಧ ಭಾಗ ಬೆಂದಿದೆ ಬಿರಿಯಾನಿ ಕೂಡ. ತಳ ಹಿಡಿಯುತ್ತೆ ಅಂದ್ಬಿಟ್ಟು ಹಾಗೆ ತಿರುಗ್ಕೊಂತ ಈ ಕಡೆ ಚಿಕನ್ ಗ್ರೇವಿ ಕೂಡ ರೆಡಿ ಮಾಡ್ತಾಯಿದ್ದೆ. ನಾನು ದೊಡ್ಡ ಪಾತ್ರೆ ಇಕ್ಕಿ ಮಾಡ್ತಾಯಿದ್ದೀನಿ, ಏಕೆಂದರೆ ಚಿಕ್ಕ ಪಾತ್ರೆ ಇಕ್ಕಿ ಅದು ಕಷ್ಟಪಡೋದು ಬೇಡ ಅಂತ. ನೋಡಿ, ಆಲ್ಮೋಸ್ಟ್ ಆಗೇ ಹೋಯ್ತು. ಆಫ್ ಮಾಡಿ ಇವಾಗ ತಿರುಗಿಸಿ ಚೆನ್ನಾಗೆ ಮುಚ್ಚಿ ಹಾಗೆ ಸ್ವಲ್ಪ ಹವೇಲಿ ಅಳ್ಕೊಳ್ಳಿ ಅಂತ ಇಡ್ತಾಯಿದ್ದೀನಿ.
ಚಿಕನ್ ಗ್ರೇವಿ ಕೂಡ ಆಯಿತು ಮತ್ತು ಬಿರಿಯಾನಿ ಕೂಡ ಆಯಿತು. ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ. ನಾವು ಬರಬೇಕಾದ್ರೆ ಅಲ್ಲೇ ಮಗಳಿಗೆ ಒಂದು ಇಡ್ಲಿ ತಿನ್ಸ್ಕೊಂಬಂದಿದ್ದೆ. ಆಮೇಲೆ ಬಾಗೇನಹಳ್ಳಿ ಗೇಟಲ್ಲಿ ಇಳಿದಾಗ ಅಲ್ಲೊಂದು ಸ್ವಲ್ಪ ಫ್ರೂಟ್ಸ್ ತಿಂದಿದ್ವಿ ಮೂವರು, ಅಪ್ಪ, ನಾನು, ಖುಷಿ. ಹೊಟ್ಟೆ ಹಸಿವಾಗಿತ್ತು. ಆಲ್ರೆಡಿ 4:30 5 o'clock ಆಗೋಗಿತ್ತು ನಾನು ಬಂದು ಮಾಡೋ ಅಷ್ಟರಲ್ಲಿ. ಸುಮ್ಮನೆ ಲೈಟಾಗಿ, ಯಾಕೆಂದರೆ ತುಂಬ ಹೊಟ್ಟೆ ಹಸಿತಾ ಇರೋದ್ರಿಂದ ಲೈಟಾಗಿ ಸ್ವಲ್ಪ ತಿನ್ನೋಣ ಅಂದ್ಬಿಟ್ಟು ಇವಾಗ ಅಪ್ಪಂಗೆ ಒಂದು ಸ್ವಲ್ಪ ಬಿರಿಯಾನಿ, ಒಂದು ಸ್ವಲ್ಪ ಚಿಕನ್ ಗ್ರೇವಿ ಹಾಕ್ಕೊಡ್ತಾಯಿದ್ದೀನಿ. ನಾನು ಕೂಡ ಸ್ವಲ್ಪ ತಿನ್ನಬೇಕು, ನೋಡೋಣ. ಯಾಕೆಂದರೆ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಇನ್ನೆಲ್ಲ ತಿನ್ನೋಕ್ಕಾಗೋದಿಲ್ಲ ನೈಟ್ಗೆ. ಹಾಗೆ ಮಗಳಿಗೂ ತಿನ್ನಿಸ್ಕೊಂಡು ನಾನು ತಿನ್ನೋಣ ಅಂದ್ಕೊಂಡಿದ್ದೀನಿ. ಫಸ್ಟು ಅಪ್ಪಂಗೆ ಹಾಕ್ಕೊಡ್ತಾಯಿದ್ದೀನಿ. ನಾನು ಮಾಡಿದಂತಹ ಚಿಕನ್ ಗ್ರೇವಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಯಾರೆಲ್ಲ ಹೊಸ್ದಾಗೆ ನೋಡ್ತಾಯಿದ್ರು ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಇವಾಗ ಅಪ್ಪಂಗೆ ಕೂಡ ಹಾಕ್ಕೊಡ್ತಾಯಿದ್ದೀನಿ. ಫಿಶ್ ಕಬಾಬ್ಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅವರೆಲ್ಲ ಬತ್ತು ಮಾಡೋಣ ಅಂತ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಹಾಗೆ ಇಟ್ಟಿದ್ದೀನಿ. ಯಾಕೆಂದರೆ ಅದಿನ್ನೂ ಮೆಲ್ಟೇ ಆಗ್ತಾ ಇರಲಿಲ್ಲ, ಅದು ಐಸು ತುಂಬ ಐಸ್ ಕಟ್ಬಿಟ್ಟಿತ್ತು. ಹಂಗಾಯ್ತಪ್ಪ, ಹಂಗೈತೆ. ನೀವು ತಿಂದಿಲ್ವಾ ಗ್ರೇವಿ? ಚೆನ್ನಾಗತ್ತ. ಅಪ್ಪಂಗೆ ಊಟ ಹಾಕ್ಕೊಟ್ಟು ಇವಾಗ ಮಗಳಿಗೆ ಸ್ವಲ್ಪ ತಿನ್ಸೋಣ ಅಂದ್ಬಿಟ್ಟು ಹಾಕ್ಕೊಂಬಂದೆ. ನಾನು ಬಂದು ಹಾಗೆ ಒಂದು ಕಾಲು ಹಾಕ್ಕೊಂಡೆ, ಹಾಗೆ ಚಿಪ್ಕೊಂತ ಅವ್ಳಿಗೂ ಕೂಡ ಊಟ ತಿನ್ಸೋಣ ಅಂತ. ಅವ್ಳು ಬಿರ್ಬಿರ್ನೇ ತಿನ್ನಲ್ಲ, ಅಷ್ಟರಲ್ಲಿ ನಾನೇನಾದ್ರು ತಿನ್ನೋಣ ಅನ್ನಿಸ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಹಾಗೆ ಒಂದು ಕಾಲು ಚಿಪ್ಕೊಂಡು ಅವ್ಳಿಗೂ ಊಟ ಮಾಡಿಸೋಣ ಅಂತ ಇವಾಗ ಊಟ ಮಾಡಿಸ್ತಾ ಇದ್ದೀನಿ. ಖುಷಿಗೂಡ ಏನು ಮಾಡ್ತಾಯಿದ್ದೀರಾ? ಖುಷಿಗೂಡ ಮುದ್ದೆ ಬಿರಿಯಾನಿ ಇತ್ತಲ್ಲ, ಅದ್ರ ಜೊತೆ ಮುದ್ದೆ ಖುಷಿಗೌಡದು. ಹಾಂ, ಮುದ್ದೆ ಅನ್ನ ನೀರು. ಮುದ್ದೆ ಎಂತ್ರಲ್ಲಿ ತಿನ್ನೋದು? ಏನು ಸಾರು? ನೀರು ಸಾರು. ಊಟ ಎಲ್ಲ ಆಯಿತು. ಮಗಳು ಆಟ ಆಡೋಣ ಬಾ ಅಮ್ಮ ಅಂದ್ಲು ನನ್ನನ್ನು. ನಾನು ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಅವಳು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ನಾನು ಕೂಡ 5 ನಿಮಿಷ ಆಡಿ ಆಮೇಲೆ ವಿಡಿಯೋ ಮಾಡಮ್ಮ ನಾನೆಲ್ಲ ಆಟ ಆಡೋದು ನಂದು ಹಾಗೆ ಅಂತೇಳಿ ಕ್ಲಿಪ್ಪಿಂಗ್ ತೊಗೊಂಡೆ. ಯಾಕೆಂದರೆ ಅವಳಿಗೂ ಮೆಮೊರಿ ಇರುತ್ತಲ್ವ, ನಾನು ಈ ಟೈಮಲ್ಲಿ ಇಲ್ಲಿ ಹೋಗಿದ್ದಾಗೆ ಎಲ್ಲ ಆಡ್ತಾಯಿದೆ ಅನ್ನೋಕ್ಕೋಸ್ಕರ ಒಂದೆರಡು ವಿಡಿಯೋ ತೊಗೊಂಡೆ. ನೋಡ್ತಾ ಇರ್ಬೋದು. ಬೆಂಗಳೂರಲ್ಲಂತೂ ಮಣ್ಣು ಸಿಗಲ್ಲ ಆಡೋದಕ್ಕೆ. ಇಲ್ಲಿ ಬಂದಾಗ ಮಣ್ಣಲ್ಲಿ ಆಟ ಆಡೋದು ಅದೆಲ್ಲ ಮಾಡ್ತಾಳೆ. ಏನು ಅಡುಗೆ ಸಾಮಾನು? ಇದು ಮುದ್ದೆ ತರ ಕಾಣಿಸ್ತಾ ಇಲ್ಲ ಅನ್ಕೊಳ್ಳಿ. ಇದು ಅನ್ನ ತರ ಕಾಣಿಸ್ತಾ ಇಲ್ಲ ಅನ್ಕೊಳ್ಳಿ. ನೀರ್ ತರಾನು ಕಾಣಿಸುತ್ತೆ, ನೀರೇ. ಸಾರ್ ತರ ಕಾಣಿಸ್ತಾ ಇಲ್ಲ, ಬಟ್ ಸಾರೆ. ಬೈ ಕವರ್ ಮಾಡ್ಕೊಳ್ಳೋಣ ಅಡ್ಗೆ. ಅನ್ನ ಶೇಪ್ ನೀಟಾಗಿ ಬಂದಿಲ್ಲ. ನಮ್ಮಮ್ಮ ಆಟ ಆಡಕ್ ಬಾ ಅಂತ ಕರೆದ್ರೆ ಬರಲ್ಲ ಅಂತಾರೆ. ನಾನು ಇಲ್ಲೇ ಇಲ್ವಾ? ಇಲ್ಲಿದ್ರೆ ಹೆಲ್ಪ್ ಮಾಡೋದು ಯಾರು? ಇಲ್ಲಿ ನೋಡಿ ನಾನೇನು ಮಾಡ್ತಾ ಇದ್ದೀನಿ ಅಂತ. ಮಾಡ್ಬಿಟ್ಟು ನೋಡು ಶೇಪ್ ಎಲ್ಲ ಬರ್ಸ್ಬೇಕು. ಎಷ್ಟು ನೋಡಿ ಖುಷಿ ಕೂಡ ಏನು ಮಾಡ್ತಾ ಇದ್ದಾರೆ. ನಮ್ಮಮ್ಮ ಮಿಕ್ಸ್ ಮಾಡು ಅಂದ್ರು, ಮಿಕ್ಸ್ ಮಾಡಿದೆ. ಆಮೇಲೆ ಚಿಕನ್ ಇದು ಹಾಕಿದ್ರು, ಮಿಕ್ಸ್ ಮಾಡಿ ಆಮೇಲೆ ಇದನ್ನ ನೆನೆಯಕ್ಕೆ ಬಿಟ್ಟು ಬೇಗ ಕೂಡ ಹಾಕ್ತಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿದೆ. ನನ್ನ ತರಿಸು. ಈಗ ಇದನ್ನ ನೆನೆಯಕ್ಕೆ ಬಿಡಬೇಕು. ಆಮೇಲೆ ಸ್ವಲ್ಪ ಕೈ ತೊಳ್ಕೊಳ್ಳಿ, ಗಲೀಜಾಗಿರುತ್ತೆ. ಆಮೇಲೆ ಯಾರು ಬಂದಿದ್ದು ನೋಡಿ? ಅವ್ವ ಇವಾಗ ಬಂದರು ನಮ್ಮ ಚಿಕ್ಕಮ್ಮ ಮನೆಯಿಂದ. ಹಾಗೆ ನಮ್ಮ ಚಿಕ್ಕಮ್ಮನ ಮೊಮ್ಮಗಳೂ ಕೂಡ ಕರ್ಕೊಂಬಂದಿದ್ದಾರೆ. ಅದನ್ನೇ ಕೇಳ್ತಾ ಇದ್ದೆ ಅವಂಗೆ ಇರ್ತಾಳಂತ ಅಂತ. ಯಾಕೆಂದರೆ ನಮ್ಮ ಮಕ್ಕಳಂತೂ ಎಲ್ಲೂ ಇರಲ್ಲ. ಇವಳು ಇರ್ತೀನಿ ಅಂತ ಬಂದಿದ್ದಾಳೆ. ಇರ್ತೀಯಮ್ಮ? ಬಾ. ಇಷ್ಟವರೆಗೂ ಮಗಳು ಬೇಜಾರಾಗ್ತಾ ಇದೆ ಅಂದು. ಹೆಂಗೋ ಸದ್ಯಕ್ಕೆ ಇವಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಳಿಗೂ
ನಮ್ಮ ಚಿಕ್ಕಮ್ಮನ ಮೊಮ್ಮಗಳು ಬಂದಳು. ಇವಾಗ ಅವರಿಬ್ಬರು ಕೂಡ ಆಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಈ ಥರ ಮಕ್ಕಳಿದ್ರೆ ಅವ್ರಿಗೂ ಆಟ ಆಡೋಕ್ಕೆ ಖುಷಿ ಆಗುತ್ತೆ. ಫೋನ್ ಇಕ್ಕಿದ್ದೀನಿ ನಮ್ಮಪ್ಪ ಸರ್ಪ್ರೈಸ್ ಕೊಡ್ತೀನಿ. ಫೋನು ಮತ್ತು ಡ್ರೈ ಫ್ರೂಟ್ಸ್ ಇಷ್ಟ ಅದಕ್ಕೆ, ಬಟ್ ಇಡಿಸ್ತಾ ಇಲ್ಲ. ಇಡ್ಸುತ್ತೆ, ಹಾಕು. ಅವಾಗಲೇ ಆಗ್ತಲ್ಲ ಹಂಗೆ. ಕಣ್ಮುಚ್ಚು ರೆಡಿ, ಮುಚ್ಕೊಂಡವ್ರೆ. ಬಾ, ನೋಡ್ಬೇಡ್ರಿ. ಕೈ ಚಾಚಿ, ಇರು ನೋಡು, ಈ ಕಡೆ ನೋಡು, ಖುಷಿ ಕಡೆ, ಈ ಕಡೆ ನೋಡು. ಸರಿ, ನೀ ಥ್ಯಾಂಕ್ಸ್ ಅಮ್ಮ. ಅದನ್ನ ತಗೊಂಡಿದ್ವಿ ಬೇಡ ಕೊಟ್ರ? ಇಲ್ಲ, ನಾನೇ ನಿಂಗೋಸ್ಕರ 3 ಬಂದಿತ್ತು, ನಿಂಗೋಸ್ಕರ ಒಂದಿಕ್ಕಿದ್ದೆ. ಯಂತ್ರ ಬಂದಿತ್ತು, ಆ ಮಮ್ಮಿ ಆಫೀಸಿನ ತಂದಿತ್ತು. 3 ತಂದಿತ್ತು ಇಂಥದ. ಎರಡನೇ ಮಡಿಕೊಂಡು ನನಗೆ ಹೋಗಲ್ಲಿ ನಿಂತ್ಕೊ. ನೀನು ಅಮ್ಮ ಅಲ್ಲಿ ಹೋಗ್ರಿ, ಹಿಂದೆ ಹೋಗ್ರಿ, ನಿಂತ್ಕೊಡ್ರಿ. ಇಲ್ಲ ಬಂದಿ ಈ ಕಡೆ ಮೇಲೆ ಮೇಲೆ ಮೇಲೆ. ನಿಂತ್ಕೊ. ನೀನು ಕುತ್ಕೋ, ಕೆಳಗಡೆ ಕುತ್ಕೋ. ಇವಾಗ ಕೈ ಹಾಕೋ. ಅಡುಗೆ ಎಲ್ಲ ಆಯಿತು. ಅಡುಗೆ ಆದಮೇಲೆ ಮಗಳು ಬಂದಾಗಿಂದ ಅರ್ಜೆಂಟ್ ಮಾಡ್ತಾಯಿದ್ಲು, ಅಮ್ಮ ಕೊಡೋಣ ಅಂತ. ಇದು ಬಂದು ದೀಪಾವಳಿಗೆ ಗಿಫ್ಟ್ ಬಂದಿದ್ದು. ಅವತ್ತಿಂದ ನಾವು ಬರೋಕ್ಕಾಗಿರಲಿಲ್ಲ, ಡ್ರೈ ಫ್ರೂಟ್ಸು ಅವು ಹಿಡ್ದಿರೋದು. ಕೊಡೋಣ ಅಂದ್ಬಿಟ್ಟು ಎತ್ತಿಟ್ಟಿದ್ವಿ. ಇವತ್ತು ಬರ್ತಿದ್ವಲ್ಲ, ಹಾಗೆ ತೊಗೊಂಬಂದ್ವಿ. ಫೋನು ಬಂದು ಸುಮಾರು ದಿನದಿಂದ ಕೊಡಿಸ್ಬೇಕು ಅಪ್ಪ ಅವಂಗೆ ಒಂದು ಫೋನು, ವಿಡಿಯೋ ಕಾಲ್ ಆದರೂ ಮಾಡಿ ಮಾತಾಡ್ಬೋದು ಅವ್ರ ಜೊತೆ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಹೆಂಗೆ ಅನ್ಸುತ್ತೆ ಕೇಳು ಅಪ್ಪನ. ಅವನು ಬರೋಲ್ಲ ಕೇಳಿಲ್ಲ, ನಿಮ್ಮ ಮಕ್ಕಳು ಬಂದಿಲ್ಲಪ್ಪ ಅಂದ್ರು. ನೀನ್ಯಾರು ಅಂದೆ. ಅಲ್ಲ ನಿಮ್ಮ ಮಕ್ಕಳು, ಮನೆ ಮಕ್ಕಳು ಅಂದ್ರು. ಅದು ಯಾವ ಫೋನ್ ಹೇಳು ಅಪ್ಪಂಗೆ. ಕುತ್ಕೊಳ್ಳವಾ? ಕಲ್ಸ್ಕೊಡ್ಬೇಕು ಖುಷಿಗಡ. ನಿಂಗೆ ಖುಷಿ ಆಯ್ತಮ್ಮ? ಹೋಗಲ್ಲಿಗೆ ಅಕ್ಕನ ಹತ್ರ ಹೋಗಲ್ಲಿ. ಖುಷಿ ಆಯ್ತಾ? ಸಿಮ್ ಇನ್ನೂ ಇಲ್ಲ, ಸಿಮ್ ತರಬೇಕು. ನಿನ್ನ ಹೆಸ್ರಲ್ಲಿ ತಗೊಳ್ಳೋಣ ಅಂತ. ಸಿಮ್ ನಿನ್ನ ಹೆಸ್ರಲ್ಲಿ ಸಿಗುತ್ತೆ. ಮಾಡ್ಬಿಟ್ಟಲ್ಲ ಬಿಡ ಅದು ಸಣ್ಣ ಬೋರ್ ಆಯ್ತದವ ಅಮ್ಮ ಅಂತಿದ್ದೆ. ಅವಳಿಗಿರ್ಬೇಕು ಯಾರಾದರೂ ಒಬ್ರು. ನಮ್ಮನ್ನ ಯಾವತ್ತಿದ್ರೂ ಚೆನ್ನಾಗಿರಿ, ಚೆನ್ನಾಗಿ ಬಾಳಿ ಅಂತ ಹಾರೈಸೋದು ಅತ್ತೆ ಮಾವ ಅಪ್ಪ ಅಮ್ಮ ಅಷ್ಟೇ ಆಗಿರ್ತಾರಷ್ಟೇ. ಬೇರೆಯವ್ರು ಯಾವತ್ತಿದ್ರೂ ನಮ್ಮನ್ನು ಹಾರೈಸೋದು ಇಲ್ಲ, ಅರ್ಸೋದು ಇಲ್ಲ. ಅವ್ರು ಯಾವತ್ತಿದ್ರೂ ನಮ್ಮನ್ನು ಕೆಟ್ಟದಾಗೆ ನೋಡ್ತಾರೆ, ಕೆಟ್ಟದಾಗೆ ಅನ್ನೋದು. ನಮ್ಮನ್ನು ಯಾವತ್ತಿದ್ರೂ ಖುಷಿಯಾಗಿರಲಿ ಅಂತ ಭಾವಿಸೋರನ್ನ ನಾವು ಅವ್ರನ್ನೂ ಕೂಡ ಖುಷಿಯಾಗಿ ಇಟ್ಕೊಳೋದು ನಮ್ಮ ಜವಾಬ್ದಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ.
ನೋಡಿದ್ರಲ್ವಾ ಅಪ್ಪ ಹಂಗೆ ಒಂದು ಫೋನ್ ತಂದುಕೊಟ್ವಿ. ಏಕೆಂದರೆ ನನಗೆ ತುಂಬ ದಿನಗಳ ಆಸೆ ಇತ್ತು ನಮ್ಮ ಅಪ್ಪ ಅಮ್ಮಂಗೊಂದು ಸ್ಕ್ರೀನ್ ಫೋನ್ ತಂದುಕೊಡ್ಬೇಕು ಅನ್ನೋದು. ಏಕೆಂದರೆ ನಾವು ದೂರ ಇರ್ತೀವಿ, ಅವರು ದೂರ ಇರ್ತಾರೆ. ಅಂಥ ಟೈಮಲ್ಲಿ ಎಮರ್ಜೆನ್ಸಿಗೆ ಏನಕ್ಕನ ಇರಬೇಕು, ವಿಡಿಯೋ ಕಾಲ್ ಆದರೂ ಮಾಡಿ ಅವ್ರನ್ನ ನೋಡ್ಬೋದು, ನಮ್ಮನ್ನು ಮುಖ ಕೂಡ ಅವ್ರಿಗೆ ತೋರಿಸ್ಬೋದು ಅಂತ ಅನ್ನೋಕ್ಕೋಸ್ಕರ ನಾನು ಇವತ್ತು ಫೋನ್ ಕೊಡಿಸಿದ್ದು. ಸಾರಿ, ಸ್ವಲ್ಪ ಎಮೋಷನ್ ಅದೇ. ಅಪ್ಪ ಅಮ್ಮನ ವಿಷಯ ಬಂದಾಗ ನನಗೆ ಅಳು ತಡೆಯೋಕ್ಕಾಗಲ್ಲ, ಸ್ವಲ್ಪ ದುಃಖ ಜಾಸ್ತಿ. ನಮ್ಮ ಅಪ್ಪ ಅಮ್ಮನ ಅಟ್ಯಾಚ್ಮೆಂಟ್ ತುಂಬ ಇದೆ ನನಗೆ. ನೋಡಿ ಅವ್ರದ್ದು ನಾನು ಫೋನ್ ತಂದುಕೊಟ್ಟು ವಿಡಿಯೋ ಮಾಡಿ ಶೇರ್ ಮಾಡ್ಕೋಬೇಕಿತ್ತ ಅನ್ಬೋದು ಕೆಲವರು. ಅದಕ್ಕೋಸ್ಕರ ವಿಡಿಯೋ ಮಾಡಲಿಲ್ಲ. ಅವ್ರು ಒಂದು ಖುಷಿನ ಶೇರ್ ಮಾಡ್ಕೋಬೇಕು ಅಂದ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದು. ಮಗಳು ಬಂದು ಇಬ್ಬರೂ ಕುಂಡಿಸ್ಬಿಟ್ಟು ನಿಮ್ಮ ಫೋನಲ್ಲಿ ನಿಮ್ಮದೇ ಫಸ್ಟ್ ಫೋಟೋ ಇರಲಿ ಅಂದ್ಬಿಟ್ಟು ಫೋಟೋ ತೆಗಿತಾ ಇದ್ದಾಳೆ. ಈ ಖುಷಿ ಅಷ್ಟೇ ಅಲ್ವಾ ಸದಾ ಉಳಿಯೋದು. ಓಕೆ, ಬಾಯ್ ಬಾಯ್, ಟೇಕ್ ಕೇರ್ ಸ್ನೇಹಿತರೆ.